ಕೂಸಿನ ಎತ್ಕೊ ಹಸಿವೆ ಅನ್ನುವಂಥ ದರಿದ್ರರಿಗೆ ಧನವಂತರಿಗೆ ಎಲ್ಲ ಒಂದೇ ಅಲ್ಲ. ಲಕ್ಷಾಧಿಕಾರಿ ಏನ ಲವಣಾನ್ನಮೇ ಕಾಣೆ ಅಂತಂತಾನೆ ನರಸಿಂಹ ಶತಕದೊಳಗೆ. ಆದ ಕಾರಣ ಹಸಿವೆ ಎಂಬುದು ಎಲ್ಲರಿಗೂ ಬೇಕಾಗಿದ್ದೆ. ಪಾಪ ಕೂಸಿನ ಎತ್ಕೊಂಡು ಬಂದಳು. ಏನು ಯಾರು ಕೇಳ್ತಾರೆ? ಇದ್ದವ್ರನ್ನೇ ಕೇಳೋದು ಕಷ್ಟ ಆಗದ. ಅಂಥದ್ದು ಆಯಮ್ಮನ ಕೇಳೋರು ಯಾರಿದ್ದಾರೆ? ಯಾರೂ ಕೇಳೋರಿಲ್ಲ. ಅಂಥ ಕಾಲಕ್ಕೆ ಇವರು ದಿನಾಲು ಅಡಿಗೆ ಎಲ್ಲೋ ಪಾಪ ಕೂಡ್ತಾಯಿದ್ಲು. ಎಷ್ಟೋ ದೂರದಲ್ಲಿ ಕೊನೆಗೆ ಒಂದು ಎಲೆ ಹಾಕ್ಕೊಂಡು ಕೂಡ್ತಿದ್ಲು. ಏನೋ ಬಂದ್ರೆ ಬಂತು, ಹೋದ್ರೆ ಆಯಿತು. ನಮ್ಮವ್ರು ಎಲ್ಲಿರ್ತಾರೋ ಅಲ್ಲೇ ಬಡಿಸ್ತಿರ್ತಾರೆ. ನಮ್ಮವರು ಹಂಗೆ ಇರ್ತಾರೆ ಅಲ್ಲಿ. ಆಯಿತಾ? ಆ ಕಡೆಗೆ ಹೋಗ್ರಂದ್ರೆ ಹೋಗೋದಲ್ಲ, ಈ ಕಡೆಗೇ ಬರ್ತಿರ್ತಾರೆ. ಹಂಗೆ ಒಡ್ಡಿ ಚೆವಾಡ್ ಮಾವಾಡ ಐತಿ ಆಡ್ಕು ಸುಂಟೆ ಏಮಿ ಅಂತ ಹೇಳಿರೋದು. ಆಯಿತಾ? ಆ ರೀತಿ ಬಂದ್ರೆ ಬಂತು, ಇಲ್ಲಿದ್ರೆ ಇಲ್ಲಿ. ಏನೋ ಅದೃಷ್ಟ. ಅದು ಕೂಡ ಊಟಗಳಿಗೆ ಹೋದರೂ ಕೂಡ ಒಳ್ಳೇದು ದೊರಕಬೇಕಾದ್ರೆ, ನಿಧಾನಾಗಿ ಬಡಿಸೋರು ದೊರಕಬೇಕಾದ್ರೆ, ತಿನ್ಲಿಕ್ಕೆ ಹಲ್ಲು ಬೇಯಿಸಿರಬೇಕಾದ್ರೆ ಇವೆಲ್ಲ ಕೂಡ ಅದೃಷ್ಟ ಮಾಡಿರ್ಬೇಕ್ರಿ. ಹಲ್ಲು ಸರಿಯಾಗಿ ಇಲ್ಲದಿದ್ದರೆ ಎಲ್ಲ ಮಾಡಿರ್ತಾರೆ. ಏನು ಮಾಡ್ಲಿಕ್ಕೆ ಕಾಂಬೌಡಿಗಳು ತಿನ್ಲಿಕ್ಕೆ ಬರ್ತದ? ಅಯ್ಯ, ಏನಿಲ್ವ, ಅಡುಗೆನೇ ಚೆಂದಾಗಿರ್ತದೆ. ಬಡಿಸೋರು ಇರಬೇಕಲ್ಲ, ತಿನ್ನಲಿಕ್ಕೆ ಹಸಿವೆ ಆಗಿದೆ, ಸರಿಯಾಗಿ ಬಡಿಸೋರಿಲ್ಲ. ಅದು ಮೇಲೆ ತಂದರೆ ತಿಂಬೋದು ಹೇಗೆ ಬರ್ತದೆ? ಏನು ಕತೆ? ಇವೆಲ್ಲ ಅದು ಎಲ್ಲ ಪ್ರತಿಯೊಂದರ ಕಡೆಗೂ ದೇವರ ಅನುಗ್ರಹ ಇರಬೇಕು. ಕರುಣಾಪೂರ್ಣನಾದಂಥ ಪರಮಾತ್ಮನ ಒಂದು ತೇನ ತೆಕ್ತೇನ ಭುಂಜೀತ ಒಂದೇ ಶಬ್ದದೊಳಗೆ ಹೇಳಿಬಿಟ್ಟು ಈಶಾವಾಸ್ಯದ 2ನೇ ಮಂತ್ರ. ಆದ ಕಾರಣ ಎಲ್ಲೋ ಕೂತಿದ್ದಾಳೆ. ಪಾಪ ಬಂದ್ರೆ ಬಂತು, ಇಲ್ಲದ್ರಿಲ್ಲ. ಏನು ಅದು ಅದರೊಳಗೆ ಇನ್ನೊಂದು, ಈ ಮಕ್ಕಳು ಸಣ್ಣ ಮಕ್ಕಳು ಇದ್ದರು ಅಂತಂದ್ರೆ ಒಳ್ಳೆ ಬಡಿಸಿದ ಕಾಲಕ್ಕೆ ತಿನ್ನುಗುಡಿಸಲ್ಲ. ಅವಾಗೇ ಎದ್ದೇಳ್ತಾವೆ, ಗದ್ದಲ ಮಾಡ್ತವೆ, ಏನೇನೋ ಮಾಡ್ತವೆ. ಚೆಂದಾಗಿದ್ದ ಕಾಲ ಮಲಗಿರ್ತಾವೆ. ಪುರಾಣಕ್ಕೆ ಹೇಳೋ ಕಾಲಕ್ಕೆ, ಊಟಕ್ಕೆ ಕೂತ ಕಾಲಕ್ಕೆ ಊಟದ ಗಲಾಟೆ ಎಲ್ಲ ಕೂಡ. ಮಕ್ಕಳದ್ದು ಎಲ್ಲನ ನೋಡ್ಕೊಳ್ರಿ. ನಿಮಗೆ ಅನುಭವನ ಅಂತ ಕೇಳಬೇಡ್ರಿ, ಅನುಭವನೇ ಹೇಳೋದು. ಅದಕ್ಕೆ ಏನು ಮಾಡಬೇಕು? 4 ದಿವಸ ಆಯಿತು, 5 ದಿವಸ ಆಯಿತು, 6 ದಿವಸ ಆಯಿತು. ಆ ಕೂಸು ಇನ್ನು ಮುಗಿತಾ ಇದೆ. 6ನೇ ದಿವಸ ಬ್ರಹ್ಮಾಂಡವಾದ ಅಡಿಗೆ ಬಡಿಸಿದ್ದಾರೆ. ಇನ್ನು ಊಟ ಮಾಡಬೇಕೆಂಬುದರೊಳಗೆ ಆ ಸಣ್ಣ ಕೂಸು ಮಾಡಬಾರದ ಕೆಲಸವನ್ನು ಮಾಡಿತಲ್ಲಿ. ಅದರ ಅನಂತರ ಅಷ್ಟೇ ಅಲ್ಲದಂತೆ ಈಕಿನ ನೋಡಿ ಎಲ್ಲರೂ ಮಾತಾಡ್ಕೊಂಬೋದು. ಬೇರೆ ಜನರು ಹೇಳಬೇಕಾ? ಒಂದಿದ್ದರೆ ಒಂದು ಮಾತುಗಳು ಕೈ ಇಟ್ಟು ತೋರಿಸೋದು, ನಾವೇನೋ ಚೆಂದಾಗಿದ್ದೇವೆ ಅಂತ ಅಂದ್ಕೊಂಡು. ವಿಧಿರಹೋ ಬಲವಾನಿತಿ ಮೇಮತಿ. ವಿಧಿ ಅನ್ನುವಂಥದ್ದು ಯಾರನ್ನ ಯಾವ ರೀತಿಯಾಗಿ ಕಾಡ್ತದೋ ಗೊತ್ತಿಲ್ಲ. ದೇವಾನ್-ದೇವತೆಗಳನ್ನೇ ಬಿಡೋದಿಲ್ಲ ಅದು. ವಿಧಿ ಅನ್ನುವಂಥದ್ದು ಭಯಂಕರವಾಗ. ಶಶಿ ದಿವಾಕರಯೋ ಗ್ರಹಬಂಧನಂ ಗಜಭುಜಂಗಮಯೋ ಅಪಿಬಂಧನಂ ಮತಿಮತಾಂ ವಿಲೋಕ್ಯ ವಿಧಿರಹೋ ಬಲವಾನಿತಿ ಮೇಮತಿ ಅಂತ ಭರ್ತೃಹರಿ. ಸುಮ್ಮನೆ ಅಲ್ಲ, ವಿಧಿ ಅನ್ನುವಂಥದ್ದು ಎಲ್ಲರನ್ನ ಕಾಡ್ತಾರೆ. ನಾವು ಚೆನ್ನಾಗಿದ್ದೀವಿ ಅಂತ ಇನ್ನೊಬ್ಬರನ್ನ ಅನ್ಲಕ್ಕೆ ಹೋಗ್ಬಾರ್ದು. ನಾಳೆ ಆ ವಿಧಿ ನಮ್ಮ ಹತ್ರ ಬರ್ತದೆ. ಅದು ಚೆಂದ ತಿಳಿಯಬೇಕು. ಪುರಂದರದಾಸರು ಹೇಳೋ ಮಾತಿದು. ಚಂದ್ರನಿಗೆ ವಿಧಿ ಕಾಡಿ ಗ್ರಹಣ ನುಂಗುವುದಾಯಿತು, ಇಂದ್ರನಿಗೆ ವಿಧಿ ಕಾಡಿ ಭಂಗಪಡಿಸಿತು. ಚಂದದಲ್ಲಿ ಪಾಂಡವರ ವನವಾಸ ಮಾಡಿಸಿತು, ಅಂದುಲಲನೆ ಸೀತೆಯನ್ನು ಲಂಕೆಯಲ್ಲಡಗಿಸಿತು. ಜ್ಞಾನವಂತನಿಗೆ ವಿಧಿ ಕಾಡುವುದು ಸತ್ಯ, ಅಜ್ಞಾನ ಮೂಢರಿಗೆ ಹರಿತನದ ಬಲವು. ಹಿಂದಕ್ಕೆ ಹರಿಶ್ಚಂದ್ರನ ಎಲ್ಲಿಗೆ ಸೇರಿಸ್ತು ನಿಮಗೆ ಗೊತ್ತು. ಸಾಕ್ಷಾತ್ ಪರಮೇಶ್ವರ ಹಿಮವಂತನೇ ಮಾಮ. ಆದರೆ ಅವನು ವಾಸ ಮಾಡೋದು ಎಲ್ಲಿ? ಅವನ ಕರ್ಮ ನೋಡ್ರಿ ಆಗಿದೆ. ಸಂಜೆ ಹೊತ್ತು ಹೇಳಬಾರ್ದು. ಮಾಮ ನೋಡಿದರೆ ಒಳ್ಳೆ ಹಿಮವಂತ. ಎ ಸಿ ಯಾವ ಕರೆಂಟ್ ಹೋಗ್ತದಂಬೋದು ಇಲ್ಲೇ ಇಲ್ಲ, ತಣ್ಣಗಿರ್ಬೋದು. ಆದರೆ ಎಲ್ಲ ಬಿಸಿ ಮಧ್ಯೆ ವಾಸ. ಗೊತ್ತಲ್ಲ ಎಲ್ಲಿರ್ತಾರೆ ರುದ್ರನ? ಮನೆಯಂಬೋದಿ ಶಾನ್ಯವು ನೋಡೆ ಗಜ ಚರ್ಮ ಅಂಬಾರ. ಮತ್ತು ಏನು ಮಾಡ್ತಾರೆ? ಅವನ ಕರ್ಮ ಏನನ್ನ ಅಂದನ? ಏನಿಲ್ವೇ ವಿಧಿ. ಇದೇ ಹೇಳ್ತಾರೆ ಯಾರು? ಬ್ರಹ್ಮನಿಗೆ ಶಿರ ಹೋಗಿ ಬಡಲಿ ಬಾಳುವ ಚಿಂತೆ. ಅವನ ಕರ್ಮ ನೋಡ್ರಿ. 5 ತಲೆ ಇದ್ದವನಿಗೆ 1 ತಲೆ ಹೋಯಿತು, ಚತುರ್ಮುಖನಾದ. ಮನ್ಮಥನಿಗೆ ತನು ಸುಟ್ಟು ಬೂದಿಯಾಗಿ ಹಚಿಂತೆ. ಅವನ ಕರ್ಮ ನೋಡ್ರಿ. ನೋಡ್ಲಕ್ಕ ಲೋಕದೊಳಗೆ ಮನ್ಮಥಿದ್ದಾಗಿದ್ದಾನ್ರಿ ಅವ್ರ ಅಳಿಯ ಅಂತಾರೆ. ಏನದ ಸುಳ್ಗಾಡ? ಮನ್ಮಥಗೆ ಶರೀರೇ ಇಲ್ಲ, ಬೂದಿ ನೋಡ್ರಿ. ಅವನ ಕರ್ಮ ಹೆಂಗಿದೆ. ಎಲ್ಲರೂ ಅವನ ಹೆಸರು ಹೇಳಿಕೊಂತಾರೆ ಅಲ್ಲಿ ನೋಡಿದರೆ ಬೂದಿ. ಹನುಮಂತರ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಅಂತೀವಿ. ಅದು ಸುಂದರ ಮೂರ್ತಿ ಅಲ್ಲ, ಕೋತಿ ಮಾರಿ ಅದು. ಎಲ್ಲರೂ ನನ್ನ ಸುಂದರ ಸುಂದರ ಅಂತಾರೆ, ನನ್ನ ಮಾರಿ ನೋಡ್ರಿ ಕೋತಿ. ನೋಡ್ರಿ ಅವನಿಗೆ ಹೆಂಗೆ ವಿಧಿ ಕಾಡ್ತಾ ಅದು ಸ್ವಲ್ಪ ನೋಡ್ರಿ. ಇನ್ನು ವಿಧಿಯ ನೋಡು ನರರ ಪಾಡೇನು. ವಿಧಿ ಕಾಡೋ ಕಾಲಕ್ಕೆ ಇಲ್ಲದ ಅಪವಾದ ಬಂದು ಕಲಿಸಿತು ಸುಳ್ಳು ಕಳವು ಹಾದರವು. ವಿಧಿಯೊಳಗಾಗದ ನರರು ಪುಟ್ಟಿಲ್ಲ, ವಿಧಿಯ ಗೆದ್ದನೋ ಪುರಂದರ ವಿಠಲ. ಜ್ಞಾನವಂತನಿಗೆ ವಿಧಿ ಕಾಡುವುದು ಸತ್ಯ, ಅಜ್ಞಾನ ಮೂಢರಿಗೆ ಹರಿತನದ ಬಲವು. ಅದಕ್ಕೆ ಲೋಕದಲ್ಲಿ ಕಲಿಯುಗದೊಳಗೆ ವಿಶೇಷ ಯಾರು ದಾನ ಧರ್ಮ ಯಜ್ಞ ಯಾಗ ವ್ರತ ನೇಮ ಸ್ನಾನ ಸಂಧ್ಯಾವಂದನ ಜಪಾದಿಗಳನ್ನು ಮಾಡಿಕೊಂಡಿರ್ತಾರೆ ಅವರಿಗೇ ಕಷ್ಟಗಳು ಬರೋದು. ಎಲ್ಲಿ ಹಣ್ಣುಳ್ಳ ಗಿಡಗಳಿರ್ತದೆ ಮಾವಿನ ಗಿಡ, ಅದಕ್ಕೆ ಕಲ್ಲು ದೆಬ್ಬಿ.
ಇಲ್ಲದ್ದಕ್ಕೆ ಅವನು ಕಲ್ತ್ಕೊಂಡು ಹೊಡಿತಾನೆ. ನೋಡ್ರಿ, ನಾನು ದಿನಾಲು ಸ್ನಾನ ಮಾಡ್ತೀನಿ, ಪೂಜೆ ಮಾಡ್ತೀನಿ, ತುಳಸಿ ಪೂಜೆ ಮಾಡ್ತೀನಿ, ಗುರುಮಂತ್ರ ಮಾಡ್ತೀನಿ, ದೇವ್ರ ಪೂಜೆ ಮಾಡ್ತೀನಿ, ವೈಷ್ಣವ ಮಾಡ್ತೀನಿ, ಎಲ್ಲ ದೇವರೆಲ್ಲ ನನಗೆ ಇಟ್ಟ ನೋಡ್ರಿ ಕಷ್ಟಗಳು. ಪರೀಕ್ಷೆ ಯಾರಿಗೆ? ಚಂದ ಓದ್ದವನಿಗೆ. ಓದ್ದವ್ರಿಗೆ ಏನೇನ್ರಿ ಪರೀಕ್ಷೆ ಇಡ್ಬೋದೇನ್ರಿ? ಮತ್ತು ಅವ್ರಿಗೆ ಇಡೋದು ಪರೀಕ್ಷೆ. ಓದ್ದಾಗಿದ್ದೊಂದು ಪರೀಕ್ಷೆಗೆ ಯಾಕೆ ಹೋಗ್ತಾನೆ? ಅವ್ನಿಗೆ ಯಾಕೆ ಪರೀಕ್ಷೆ ಇಡ್ತಾರೆ? ನಿಂದಿರಬೇಕು. ಅದಕ್ಕೆ ಏನು ಬರ್ತಕ್ಕೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅಂತಂದರು. ಅದಕ್ಕಾಗಿ ಯಾವಾಗೂ ಕೂಡ ದುಃಖದೊಳಗಿರೋರನ್ನ, ಕಷ್ಟದೊಳಗಿರೋರನ್ನ, ಅವರ ಪ್ರಾರಬ್ಧಕ್ಕೆ ಮನಸೋಲಬೇಡ ಅಂದರು ವಿಜಯದಾಸರು ಒಂದು ಕಡೆಗೆ. ಆ ಕಷ್ಟಪಡೋರ ಮೇಲೆ, ದೀನ ದಲಿತರ ಮೇಲೆ ನಾವು ಯಾವಾಗೂ ಕೂಡ ಅಭಿಮಾನ ತೋರಿಸ್ಬೇಕು. ನಾವು ಇವತ್ತಿನ ದಿವಸ ಹುಚ್ಚ ಪಚ್ಚ ಕೈ ಮಾಡಿ, ಕಣ್ಣು ಮಾಡಿ, ಅವ್ರನ್ನ ನೋಡಿ ನಾವು ಮಾತಾಡಿ ಹೇಳನ ಮಾಡ್ತೀವಿ. ಆ ಪಾಪ ಕಟ್ಟಿಕೊಂಡು ಮುಂದಕ್ಕೆ ನಮಗೂ ತಪ್ಪಿದ್ದಲ್ಲ, ಅದು ಸರಿಯಾಗಿ ನೋಡ್ಕೊಳ್ರಿ. ಸಮಯ ಬಂದ ಕಾಲಕ್ಕೆ ಇವು ನಾವು ತಿಳಿದ ಸಂಸ್ಕಾರ ದ್ವಿಜ ಉಚ್ಚತೆ, ಈ ಸಂಸ್ಕಾರ ನಮಗೆ ಬೇಕು. ಆ ಎಮ್ಮ ಪಾಪ ಕೂತ್ಕೊಂಡಿದ್ದಾಳೆ, ಹರಕು ಸೀರಿ, ಹರಕು ಕುಬಸ, ಯಾವುದ್ರಿ ಆ ಕೂಸಂತೂ ಎಲ್ಲಿ ಮುಟ್ಟಬೇಕೋ ಗೊತ್ತಿಲ್ಲ, ಶರೀರವೆಲ್ಲ ಕೂಡ ಸ್ಕಿನ್ ಡಿಸೀಸ್. ಇಂಥ ಕೂಸಿನ ಇಟ್ಕೊಂಡಾಳ. ಬಡಿಸಾರ ತಿಮ್ಮೋಣ ಅಂದ್ರೆ ಕೂಸು ಮಾಡಬಾರದು ಮಾಡ್ಯಾದ. ದಿನಾಲ ಆಕೆ ಎದುರಿಗೆ ಕೂಡ್ಲಕ್ಕೆ ಅಸಹ್ಯ. ಅಂಥದ್ದು ಇವತ್ತು ಈ ಕೆಲಸ ಮಾಡೋ ಕಾಲಕ್ಕೆ ಪಾಪಿಷ್ಟಿ ಒಳ್ಳೆ ಅಡುಗೆ ಮಾಡ್ಯಾರ ತಿಮ್ಮೋಣ ಅಂತಂದರೆ ಯಾತಕ್ಕೆ ಬಂದಿದ್ದಿ ನೀನು? ಗಂಡ ಬೇರೆ ಇಲ್ಲ ನಿನಗೆ, ಇಲ್ಲಿ ಯಾಕೆ ಏನು ರೀ ಇನ್ನು ಹೇಳಬೇಕಾ? ಸ್ತ್ರೀ ಬುದ್ಧಿ ಪ್ರಳಯ ಅಂತಕ್ಕಂಥ ಬೆಳಿಗ್ಗೆ ಹೇಳಿದ್ನಲ್ಲ, ವಾಯಮ್ಮ ಅನ್ನಬಾರ್ದ ಮಾತುಗಳೆಲ್ಲ ಅಂದರು. ಏನು ಆಕಿಗೂ ಬಡತನಕ್ಕೆ ಆತ್ಮಾಭಿಮಾನಕ್ಕೆ ಇಲ್ಲೇನು? ಆತ್ಮಾಭಿಮಾನ ಆಕಿಗೂ ಇದೆ ಅಲ್ಲ ಪಾಪ. ಅಂದ ಮಾತು ಅನಿಸ್ಕೊಳ್ಳಾರ್ದೆ ಹೋದಳು. ತನುವುನ ವಿರಿಗಿನ ಅಲುಗುಲ ಅನುವುನ ಬುಚ್ಚಂಗవచ్చు ನತಿನಿಷ್ಠುರತನ್ మనమున నాటిన మాటలు వినుమెన్నియుపాయములు వెడలుನೇ ಅಧಿಪ. ವಿದುರ ಹೇಳ್ತಾನೆ, ಭಾರತದಲ್ಲಿ ಹೇಳ್ತಾನೆ, ನಿನಗೆ ಸಿಟ್ಟು ಬಂದರೆ ಆ ಚೆಂಪಿ ಈ ಚೆಂಪಿ ಎರಡು ದೆಬ್ಬಿ ಹೊಡಿಯಾಗಲಿ, ಮಾತನ್ನು ಮಾತ್ರ ನಿಷ್ಠೂರ ಮಾತಾಡಬೇಡ. ಆ ನೋವು ಇವತ್ತಿರ್ತದ, ನಾಳೆ ಹೋಗಿಬಿಡ್ತದೆ. ಅದೇ ನೀನು ನಿಷ್ಠೂರವಾದ ಮಾತನ್ನಾಡಿದರೆ ಅದು ಹೃದಯದ ಮೇಲೆ ಸಾಯೋವರೆಗೆ ಇರತಕ್ಕಂಥದ್ದಾಗತ್ತೆ. ಅದಕ್ಕಾಗಿ ಒಳ್ಳೆ ಮಾತು ಮಾತಾಡು. ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರೇಹಿತಂಚಯಿತು ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ತಪಸ್ಸು ಅಂದರೆ ಗಡ್ಡ ಮೀಸ ಬೆಳೆಸ್ಕೊಂಡು ಎಲ್ಲೋ ಪಿತಾ ಮಾತೆ ಸತಿಸುತರಾಗಲಿರಬೇಡ, ಯತಿಯಾಗಿ ಅರಣ್ಯವ ಸೇರಲು ಬೇಡ, ಮತಿ ಕೆಟ್ಟು ನೀನು ತಿರುಗಲು ಬೇಡ, ಸತಿ ಇಲ್ಲದವಗೆ ಸದ್ಗತಿಯೆಲ್ಲ ಮೂಡ. ಎಲ್ಲಿರಬೇಕು ಯಾವುದು ತಪಸ್ಸು ಅಂದರೆ ಯಾವುದನ್ನ ಚಲೋ ಮಾತನ್ನಾಡಿ ಏನು ಮಾತಾಡಿದರೆ ಇವರ ಹೃದಯಗಳು ಸಂತೋಷ ಪಡ್ತದೆ. ಈ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮ, ಆ ಸ್ಥಿತನಾದಂಥ ಪರಮಾತ್ಮ ಸಂತೋಷ ಪಡ್ತಾನೆ ಅನ್ನುವಂಥದ್ದು ಆಲೋಚನೆ ಮಾಡಿ ಮಾತಾಡಬೇಕು. ಅದಕ್ಕಾಗಿ ಸತ್ಯಾಯ ಮಿತಭಾಷಣಂ ಅಂತಾರೆ. ಯಾರು ಕಾಳಿದಾಸರು ಹೇಳ್ತಾರೆ, ರಘುವಂಶದ ರಾಜರು ಮಾತಾಡಬೇಕಾದ್ರೆ ನನ್ನಂಗೆ ಬಾಯಿ ಬಡಕರಲ್ಲ ಅವರು. ಹೇಗೆ ಮಾತಾಡ್ತಾ ಇದ್ದರಂತ ರಘುವಂಶದ ರಾಜರು ಅಂದರೆ, ಯಾರನ್ನ ಬಂದು ಮಾತಾಡಿದರೆ ಮಾತಾಡಿದ ಮೇಲೆ ಒಂದು 2 ನಿಮಿಷ ಆದಮೇಲೆ ಮಾತಾಡ್ತಾರಂತೆ. ಯಾಕಂದರೆ ಅವ್ರು ಕೊಡೋ ಉತ್ತರದೊಳಗೆ ಏನನ್ನ ಎದುರು ಹೃದಯ ಏನನ್ನ ದೆಬ್ಬಿ ತಿಂತದ ಏನು ಅಂಥೇಳಿ ಆಲೋಚನೆ ಮಾಡಿ ಆ ಮಾತನ್ನು ಆಮೇಲೆ ಮಾತಾಡ್ತಾ ಇದ್ರು. ಅದಕ್ಕಾಗಿ ಅಂಥ ಧರ್ಮಿಷ್ಠವಾಗಿರತಕ್ಕಂಥ ವಂಶ ಆಗಿದ್ದಕ್ಕೆ ರಾಮದೇವರ ಅವತಾರಲ್ಲಿ ಆಗಿರ್ತಕ್ಕಂಥದ್ದಾಯಿತು. ಅದು ಧರ್ಮ. ವಾಂಗ್ಮಯಂ ತಪ ಉಚ್ಯತೆ. ತಪಸ್ಸು, ಕಾಯಕ ತಪಸ್ಸು, ವಾಚಕ ತಪಸ್ಸು, ಮಾನಸಿಕ ತಪಸ್ಸು ಅಂತ ಹೇಳಿ ಮಾತು ಕೂಡ ಒಂದು ತಪಸ್ಸು ರೀ. ಚಂದ ತಿಳ್ಕೊಳ್ರು. ಸುಮ್ಮನೆ ಗಡ್ಡ ಮೀಸ ಬೆಳೆಸಿ ಕೈಯ ಜಪಮಾಲೆ ಹಿಡ್ಕೊಂಡು ಹಿಂಗಂತ ರಾತ್ರಿ ಹುಣಿಸಕ ತೊಕ್ಕು ಮೊಸರನ್ನ ಕಲಸು ಒಗ್ಗರಣೆ ಕೊಡು, ಇದೆಲ್ಲ ತಪಸ್ಸು. ಎಷ್ಟು ನೊಂದ್ಕೊಂತದು, ಏನು ಕತಿ ಹೇಳ್ರಿ. ಬಾಣ ತೊಗೊಂಡು ಹೊಡೆದ್ರೆ ವಿದುರನ ಮಾತು ನೋಡ್ರಿ ಹೆಂಗದ. ತನುವುನ ವಿರಿಗಿನ ಅಲುಗುಲ ಅನುಗುಣ ಬುಚ್ಚಂಗవచ్చు ನತಿನಿಷ್ಠುರತನ್ మనమున నాటిన మాటలు వినుమెన్ని ಉಪಾಯములు వెడలునే ಅಧಿಪ. ಹೇ ಧೃತರಾಷ್ಟ್ರ, ಚೂಪಾದ ಬಾಣವನ್ನು ತೊಗೊಂಡು ಹೊಡೆದ್ರೆ ಹೃದಯಕ್ಕೆ ಇಲ್ಲಿಂದ ಕೊಳಾಯಿ ಒಳಗೆ ರಕ್ತ ನೀರು ಬಂದಾಗ ರಕ್ತ ಸುರಿತಿರ್ತದೆ. ಆದರೆ ಸ್ವಲ್ಪ ದಿವಸಕ್ಕೆ ಆ ಗಾಯ ಮಾದು ಹೋಗ್ತದೆ. ಅದೇ ನೀವು ಒಂದು ನಿಷ್ಠುರವಾದ ಮಾತನ್ನು ಆಡ್ರಿ, ನೀವು ಬೇಕಾಗಿದ್ದದೇನು ಮೂಗು ಕೊಯ್ದು ಮೂಗುತಿ ದಾನ ಇತ್ತಂತೆ. ಯಾರೋ ಒಬ್ಬರು ಸಿಟ್ಟಿನೊಳಗೆ ಮೂಗು ಕೊಯ್ದ್ರಂತ. ಅಯ್ಯೋ ಏನು ಅಂದ್ಕೋಬೇಡ, ನಿನಗೆ ವಜ್ರದ ಮುಕ್ಕುಬೊಟ್ಟು ಮಾಡಿಸ್ಕೊಡ್ತೀನಂತ. ಮೂಗು ಕೊಯ್ಬೇಕು ಯಾಕೆ, ವಜ್ರದ ಮುಕ್ಕುಬೊಟ್ಟು ಯಾಕೆ ಮಾಡಿಸ್ಕೊಟ್ರೆ ಮಾತ್ರ ಇಟ್ಕೊಳ್ಳೋಕ್ಕೆ ಅಲ್ಲದ. ಇನ್ನೊಬ್ಬನು ಯಾವನೋ ಸಿಟ್ಟು ಬಂತಂತ ತಲೆ ಬೋಳಿಸಿನಂತ. ನೀನೇನು ಅಂದ್ಕೋಬೇಡ, ದಿನಾಲು ಒಳ್ಳೆ ಮಲ್ಲಿಗೂ 2 kg ಕೊಡಿಸ್ತೀನಂತ. ಎಲ್ಲಿ ಇಟ್ಕೋಬೇಕು ಅವಳು? ತಲೆ ಬೋಳಿಸ್ಬೇಕು ಯಾಕೆ, ಮಾಡೋದು ಯಾಕೆ, ಸಿಟ್ಟು ಆಗಬೇಕು ಯಾಕೆ, ಅನಬೇಕು ಯಾಕೆ, ಅವರ ಹೃದಯನ ಗಾಯಕ್ಕೆ ಬಡಿಸ್ಬೇಕು ಯಾಕೆ? ನೋಡ್ರಿ, ಆದರೂ ಯಾರನ್ನ ಅಂದಿದ್ದು ಆ ಹೃದಯದೊಳಗಿರ್ತಕ್ಕಂಥ ಪರಮಾತ್ಮ ನೊಂದುಕೊಂಡು ಅದು ಸರಿಯಾಗಿ ನಾವು ತಿಳಿಯಬೇಕು ಯಾವಾಗೂ ಕೂಡ. ಯಾರನ್ನೇ ಅಲ್ಲಿ ಚಲೋ ಮಾತುಗಳಿಂದ ನಾವು ಸಂತೋಷಪಡಿಸಿದರೆ ಆ ಅಧಿಷ್ಠಾನದೊಳಗಿರೋ ಪರಮಾತ್ಮ ಆಹಾ ಅಂತಂದ್ರೆ ಸಾಕು, ಅದೇ ನಮಗೆ ಆಶೀರ್ವಾದ. ಪಾಪಿಷ್ಟ ಏನು ಮಾತಾಡ್ತಿದ್ದಾನಪ್ಪ ಅಂದ್ಕೊಂಡ್ರೆ ಅದೇ ದೊಡ್ಡ ಯಾವುದ್ರಿ ಸಜ್ಜನುಂಡು ತಿಟ್ಟಿನ ಶಾಪಂಬಗುನುರ ವಿಶ್ವದಾಭಿರಾಮ ವಿನುರವೇಮ. ಪಾಪ ನೊಂದುಕೊಂಡ್ಲಾಕಿ.
ತಿರಸ್ಕೃತಳಾಗಿ ಬಂದಿದ್ದೇನೆ ಅತ್ತಿ ಮನೆಯಿಂದ. ಈ ಯಾರ ಮನೆಗೆ ಹೋದರೂ ಪ್ರಯೋಜನ ಇಲ್ಲ. ನನಗೆ ಈಗ ಯಾವುದು ಮರಣವೇ ಶರಣ್ಯ. ಆದರೆ ಯಾವಾಗ ಬಿಡಬೇಕಾ ನೀರಿನೊಳಗೆ ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲರೂ ನೋಡಿದರೆ ಮತ್ತೆ ಬಂದು ಹಿಡ್ಕೊಂಬರ್ತಾರೆ. ಇಲ್ಲದ ಇನ್ನೂ ಭ್ರಷ್ಟತ್ವ ಆಗ್ತದೆ. ಅದಕ್ಕೆ ಯಾರೂ ಇಲ್ಲದ ಕಾಲಕ್ಕೆ ಈ ಕೂಸಿನ ತುಂಗಭದ್ರದೊಳಗೆ ಹಾಕಿ ನಾನು ಬಿದ್ದು ಸಾಯೋಣ ಅಂತ ಸಿದ್ಧ ಆದಳು ಪಾಪ ಆಯಮ್ಮ. ಸಾಯಂಕಾಲ ಪ್ರವಚನ ಮಾಡ್ತಾ ಇದ್ದಾರೆ ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳೆಲ್ಲ ಆಯಮ್ಮನ ದೃಷ್ಟಿ ಒಳಗೆ ಇಟ್ಕೊಂಡಾರೆ. ನೋಡ್ರಿ ಇವ್ರು ಮಾಡೋ ಪ್ರವಚನ ಎಲ್ಲೂ ಕೂತಾಳಾಕಿ ಪಾಪ. ಏನು ಮುಂದೆ ಕೂತಾಳ ಹೇಳ್ರಿ? ಇಲ್ಲ, ಬಹುದೂರದಲ್ಲಿ. ಏನು ಅರ್ಥ ಕೂಡ ಈಗ ಮನಸ್ಸು ಅಶಾಂತಸ್ಯ ಕುತಃಸುಖಂ ಅಂತಾನೆ ಭಗವದ್ಗೀತೆಯೊಳಗೆ. ಮನಸ್ಸೊಳಗೆ ಅಶಾಂತಿ ಇದ್ದ ಕಾಲ ನೀನು ಎಷ್ಟು ಪ್ರವಚನ ತಲೆಗೆ ಇರ್ತದೆ ಹೇಳ್ರಿ? ಅಲ್ಲೇ ಇರ್ತದೆ ದ್ಯಾಸ. ಏನನ್ನು ಒಂದು ಅಂದುಬಿಟ್ಲು ಮನಾಗ ಅಂತಂದ್ರೆ ಅಲ್ಲೇ ಇರ್ತದೆ ಪುರಾಣ. ಪುರಂದರದಾಸರು ವಿಜಯದಾಸರು ಅಂಬೋದು, ವಿಜಯದಾಸರ ಪುರಾಣ ತಲೆ, ಅದಕ್ಕೆ ಶ್ರೀಮತಿ ಅಂಬೋದು. ಸರಿಯಾಗಿ ಕರೆಸ್ಬೇಕು. ಪುರಾಣಕ್ಕೆ ಕಳಿಸ್ಬೇಕಾದ್ರು, ಆಫೀಸಿಗೆ ಕಳಿಸ್ಬೇಕಾದ್ರು ನಗತಾ 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 ಕಳಿಸ್ರಿ ಅಂತ ಹೇಳ್ತಿರ್ತೀನಿ ನಾನು ಪುರಾಣದಾಗ. ಕಳಿಸಿದರೆ ಬ್ರಹ್ಮಾಂಡವಾಗಿ ಬರ್ತಾರೆ. ನಮ್ಮ ಯಜಮಾನರು ಸಾಯಂಕಾಲ ಬರೋ ಕಾಲ ಮಲ್ಲಿಗೆ ತೊಗೊಂಡು ಬರ್ತಾರೆ. ಇಲ್ಲದಾಗ ಹೋದರೆ ಹತ್ಕಂತ ಬರ್ತಾರೆ. ಆಯಿತಾ? ಮನಸ್ಸಿಗೆ ಶಾಂತಿ ಇರಬೇಕು. ಕಾಫಿ ಕೊಡದ್ರೂ ಚಿಂತೆ ಇಲ್ಲ, ಚಹಾ ಕೊಡದ್ರೂ ಚಿಂತೆ ಇಲ್ಲ. ಪರಸ್ಪರ ಒಬ್ಬರಿಗೊಬ್ಬರು ದಂಪತಿಗಳು ಏಕವಾಗಿ ಉಂಬುದೇ ಹಬ್ಬ, ಸಂಪದಂತೆ ವಿಜಯ ವಿಠಲ ಪೊಳೆಯುವುದೇ ಹಬ್ಬ ಅಂದರು. ಹಬ್ಬ ಅಂದರೆ ಯಾವುದು? ಪರಸ್ಪರವಾದ ಮಾತು, ಪರಸ್ಪರಂ ಭಾವಯಂತಹ ಅಂತಾನೆ ಭಗವದ್ಗೀತೆ. ಶಾಂತಿ ಇಲ್ಲ. ಏನು ಪುರಾಣ ಕೇಳ್ತಾರೆ? ಆದರೂ ಹೇಳಬೇಕು, ತಪ್ಪಿದ್ದಲ್ಲ. ಅಹೋ ವಯಂ ಧನ್ಯತಮಾಯದತ್ರ ತ್ಯಕ್ತ್ವಾ ಪಿತೃಭ್ಯಾಂ ಅವಿಚಿಂತಯಾಮಃ ಅಭಕ್ಷಮಾಣ ಅಬಲಾವೃಕಾದಿಭಿಃ ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ. ಭಾಗವತ ಶ್ಲೋಕನ ಹೇಳ್ತಾ ಇದೆ. ಪ್ರವಚನ ಅಂದರೆ ಭಾಗವತನೇ. ಪ್ರಕಟ ಗ್ರಂಥಗಳೆಲ್ಲ ಭಾಗವತದ ಹಿಂದೆ ಒಳ್ಳೆ ಪ್ರವಚನ ಮಾಡ್ತಾ ಇದ್ದಾರೆ. ಹೊಟ್ಟೆಯಾಗಿರೋ ಕೂಸಿನ, ಅಡವಿಯಾಗಿರೋ ಮೃಗಗಳನ್ನು, ಬೆಟ್ಟದ ಕೊನೆ ಭಾಗದಲ್ಲಿ ಬೆಳೆದಂಥ ಗಿಡಗಳಿಗೆ ನೀರು, ಅದಕ್ಕೆ ಆಹಾರ, ಹೊಟ್ಟೆಯಾಗಿರೋ ಕೂಸಿಗೆ ಯಾರು ಕೊಡ್ತಾ ಇದ್ದಾರೆ? ಅವನು ರಕ್ಷಣೆ ಮಾಡ್ತಾನೆ. ತೊಂದರೆ ಪಟ್ಟು ಬಂದಿರತಕ್ಕಂಥ ಪ್ರಾಪ್ತಾನ್ ರುಜಾತಿಂ ತ್ವಿಹಯೇಚ ಜಂತವೋ ಜ್ಞಾನ ಕ್ರಿಯಾ ದ್ರವ್ಯ ಕಲಾಪ ಸಂಭೃತಂ ನಚೇದ್ಯತೇರನ್ನ ಪುನರ್ಭವಾಯ ಭೂಯೋವನೌಕ ಇವ ಯಾತಿ ವಂದನಂ. ಇಂಥ ಉತ್ತಮವಾದ ಜನ್ಮ ಬರೋದು ಅನೇಕ ಜನ್ಮಗಳು ಕಷ್ಟಪಟ್ಟರೆ ಈ ಮಾನವ ಜನ್ಮ ಬರ್ತದೆ. ಇಂಥದ್ರನ್ನು ಹಾಳು ಮಾಡಬಾರ್ದು. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ. ಕೈ ಕಾಲು ಕಿವಿ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರಿಗೆ ಹೇಳ್ತಾರೆ ಪುರಂದರದಾಸರು. ಹಿಂಗೆ ಇದನ್ನು ಇಟ್ಕೊಂಡು ಭಾಷಣ ಮಾಡ್ತಾ ಇದ್ದಾರೆ ಸಾಯಂಕಾಲ. ಯಾರು ಉಪನ್ಯಾಸ, ಯಾರು ಇದೆಲ್ಲ ಜ್ಞಾನಸತ್ರ ಅಲ್ಲ ಅದು. ಆ ಜ್ಞಾನಸತ್ರದೊಳಗೆ ವಿಜಯದಾಸರು ಈ ಸಬ್ಜೆಕ್ಟ್ ಇಟ್ಕೊಂಡು ಆಯಮ್ಮನ ಮೇಲೆ ಗುರಿ ಇಟ್ಕೊಂಡು ಮಾಡ್ತಿದ್ದಾರೆ. ಅಷ್ಟೋ ಇಷ್ಟವನ್ನು ಹೋಗಲಿ ಅಂತ ಹೇಳಿ. ಬ್ಯಾಗನು ಹೋಗೋದಲ್ಲ, ಅದಕ್ಕೆ ಹಾಡು ರೂಪದೊಳಗೆ ಮಾಡ್ತಾರೆ. ಕನಕದಾಸರು ಹೇಳ್ತಾರೆ, ಇದನ್ನು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಬೆಟ್ಟದ ತುದಿಯಲ್ಲಿ ಬೆಳೆದ ವೃಕ್ಷಗಳಿಗೆ ಕಟ್ಟಿಯನು ಕಟ್ಟಿ ನೀರೆರೆದವರು ಯಾರು? ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ನವಿಲಿಗೆ ಚಿತ್ರಪತ್ರವನು ಬರೆದವರ್ಯಾರು? ಪವಳದ ಲತೆಗೆ ಕೆಂಪನು ಸವಿಯರಿದವರ್ಯಾರು? ಸವಿ ಮಾತಿದರ ಗಿಣಿಗೆ ಹಸಿರು ಬಳಿದವರ್ಯಾರು? ಇವ ಮಾಡಿದವ ನಮ್ಮ ಸಲಹದೆ ಬಿಡನೆ. ಕಲ್ಲಿನೊಳಗಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲೆಯ ಆಹಾರವನು ತಂದಿತ್ತವರು ಯಾರು? ಪುಲಲೋಚನಕ್ಕಾಗಿ ನೆಲೆಯಾದಿ ಕೇಶವನು ಎಲ್ಲರನ್ನು ರಕ್ಷಿಪನು, ಇದಕ್ಕೆ ಸಂಶಯ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ. ಭಯಪಡಬೇಕಾದ ಕೆಲಸ ಇಲ್ಲ. ಪರಮಾತ್ಮ ರಕ್ಷಣೆ ಮಾಡೋನು ಇರತಕ್ಕಂಥವನಾಗಿದ್ದಾನೆ. ಯಾರೂ ರಕ್ಷಣೆ ಮಾಡೋದಿಲ್ಲ. ಪರಮಾತ್ಮನೇ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಸ್ಥಿತಿ ಕಾರಕನಾಗಿರ್ತಕ್ಕಂಥವನಾಗಿದ್ದಾನೆ ಪರಮಾತ್ಮ. 14 ಲೋಕಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಲಾದರೂ ಮಾಡಿ ರಕ್ಷಣೆ ಮಾಡಬೇಕು ಮಕ್ಕಳನ್ನ ಅಂತನ್ನುವಂಥ ತೋರಿಸಲಿಕ್ಕೆ ಲಕ್ಷ್ಮೀಪತಿ ಆದವನು ಈ ಕಲಿಯುಗದೊಳಗೆ ವೆಂಕಟೇಶನಾಗಿ ಬಂದು ಕುಬೇರನ ಹತ್ರ 14 ಲಕ್ಷ ರಾಮಟಂಕಿ ವರಾಹಗಳನ್ನು ತೊಗೊಂಡು ಮದುವೆ ಆಗ್ಯಾನ ಅಂತ ನೀವು ಶ್ರೀನಿವಾಸ ಕಲ್ಯಾಣದಾಗ ಕೇಳ್ತೀರಿ. 14 ಯಾಕೆ ತೊಗೊಂಡಾನ?
13.5 ಯಾಕೆ ತೊಗೋಬಾರ್ದು, 15 ಯಾಕೆ ತೊಗೋಬಾರ್ದು? ರೌಂಡ್ ಫಿಗರ್. 14 ಲೋಕದ ಭಾಗ್ಯಗಳೆಲ್ಲ ಅಮರತತಿಗೆ ಕೊಟ್ಟ ವಿಧವೆಲ್ಲ ಪ್ರತ್ಯಕ್ಷವು ಪುಸಿಯಲ್ಲ. ನಾನವರ ನೋಡೆ ಅಧಮಾಧಮನು ನೀನೇ ಬಲ್ಲೆಲ್ಲ ಎನ್ನ ಯೋಗ್ಯತೆಯ ಹದುಳವೇನಿಹುದು ಒಡಗೂಡಿಸದಲೆ ಒದಗಿ ಪಾಲಿಸೋ ವಸುಮತಿಧರ ಪಣಿಗಿರಿರಾಜ ಚಿತ್ತವುದರ. ವಿಜಯರಾಜ ಹಾಡಿದು 14 ಲೋಕಗಳಿಗೆ ಭಾಗ್ಯ ಕೊಡಲಿಕ್ಕಾಗಿ 14 ಲಕ್ಷವನ್ನು ತಗೊಂಡ. ಅದರ ಕಡೆಗೆ ಲಕ್ಷ್ಯವನ್ನಿಟ್ಟ, ಕೋಟಿ ತಗೊಂಡಿಲ್ಲ, ಲಕ್ಷ. ಅದು ಲಕ್ಷ್ಯ ದೃಷ್ಟಿ ಇಟ್ಟ ಪರಮಾತ್ಮ. ಸಾಲ ಮಾಡಿ ಆದರೂ ರಕ್ಷಣೆ ಮಾಡಬೇಕು. ನಾನು ಮಾಡಲಾರೆ ಅಂತ ಹೇಳಿ ರಾತ್ರಿ ಹೆಂಡತಿ ಮಕ್ಕಳ ಮನಸ್ಸಿಟ್ಟಿಗೆ ಹೋಗಬಾರ್ದು. ಹೋದರೆ ಅದಕ್ಕೆ ಮಹಾ ದೊಡ್ಡ ರವರವ ನರಕಗಳಲ್ಲಿ ಭಯಂಕರ ನರಕವನ್ನು ಹೇಳಿದೆ. ಹೆಂಡತಿ ಮಕ್ಕಳನ್ನ ಸಾಕದಂತೆ ಹೊರಗೆ ಹೋದರೆ ಸಾಕಬೇಕು. ಯಾರಿಯೇ ಭರ್ತ అంటే ಏಮಿಟಿ? ಭರಿಂಚೇವಾಡು. ಕೈಲಾಗದೆ ಬಿಟ್ಟು ಹೋಗೋದಲ್ಲ, ಇದು ರಕ್ಷಣೆ ಮಾಡಬೇಕು. ಅದು ನೀ ಜಗದ್ಭರ್ತ ಪರಮಾತ್ಮ. ಅದಕ್ಕಾಗಿ ನಾನು ಸಾಲ ತೊಗೊಂಡು ರಕ್ಷಣೆ ಮಾಡ್ತಾ ಇದ್ದೇನೆ ಅಂತಾನೆ. ಆ ಮಾತನ್ನು ಹೇಳ್ತಾ ಇದ್ದಾರೆ ಅಲ್ಲಿ ವಿಜಯದಾಸರು. ಅವನು ಸಾಲ ತೊಗೊಂಡು ರಕ್ಷಣೆ ಮಾಡ್ಲಿಕ್ಕೆ ಸಿದ್ಧ. ಕೊಡೋದ್ರೊಳಗೆ ಸ್ವಲ್ಪ ಜಾಪ್ಯ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದಾಗಲಿ. ಅಷ್ಟರೊಳಗೆ ಕೊಟ್ಟಿಲ್ಲ ಅಂಥೇಳಿ ಬಾಯಿ ಬಂದಾಗ ಅಂಬೋದ ದೇವ್ರನ್ನ ಹಿಡ್ಕೊಂಡು ಆಗಬೇಕಲ್ಲ. ಬ್ಯಾಳಿ ಬೇಯಬೇಕಾ ಇಲ್ಲ? ಮತ್ತು ಬ್ಯಾಳಿ ಬಗ್ಗೆ ಟೈಮ್ ತೊಗೊತದಪ್ಪ. ಬೋರ್ವೆಲ್ ವಾಟ್ರ್ ಆದ್ರೆ ಮತ್ತೆ ಸೋಡಾ ಪುಡಿ ಹಾಕಬೇಕು. ತೊಗೊಂತದ್ದು ದಿನಾಲ 11 ಗಂಟೆಗೆ ಊಟಕ್ಕೆ ಹಾಕ್ತಿದ್ದೀರಿ, 11:30 ಆಯ್ತು ಹಾಕಿಲ್ಲ ಅಂದರೆ ಅರೆ ಬ್ಯಾಳಿ ಬೇಯಬೇಕು, ಬೂಜು ಕುಂಬಳಕಾಯಿ ಬೆಳಿಬೇಕು, ಪುಡಿ ಮಾಡ್ಕೋಬೇಕು, ಹುಳಿ ಆಗಬೇಕು, ಅನ್ನ ಆಗಬೇಕು. ಸ್ವಲ್ಪ ಒಂದು ಅರ್ಧ ಗಂಟೆ ಹೆಚ್ಚು ತಟ್ಕೊಳ್ಳೋಕ್ಕಾಗಲ್ಲ. ಹಂಗೆ ಕೊಡೋದ್ರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟರೊಳಗೆ ದೇವರು ಸತ್ತು ಹೊಡ್ಕೊಂಬೋದಾ? ಬೇಕಲ್ಲ, ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ಹಂಗೆ ದೇವರು ಕೊಡ್ತಾನೆ, ಕೊಡದಾಗಿರುವುದಿಲ್ಲ. ಎಂದಕ್ಕೆ ಕೊಡಿ ಯಾವ ಕಾಲ ಅಸಮಾಧಾನವನ್ನು ಪಡೆಯಬೇಡ್ರಿ. ನಾವೆಲ್ಲ ಭಾಗ್ಯವಂತರು. ನಾವು ಯಾವಾಗೂ ಅದಕ್ಕೆ ಪುರಂದರದಾಸ ನಾನೇಕೆ ಬಡವನು ನಾನೇಕೆ ಪರದೇಸಿ ಶ್ರೀನಿಧೇ ಹರಿಯನಗೆ ನೀನಿರುವ ತನಕ. ನೀನಿರೋ ಕಾಲ ನಾನೇ ಆಗಿ ಬಡವನಾಗ್ತೇನೆ. ಎಷ್ಟಿತ್ತೀರಿ ಎಲ್ಲ ದಾನ ಮಾಡಿಬಿಟ್ಟು ಊಟ ಬಟ್ಟಿ ಮೇಲೆ ಪಾಪ ಹೆಂಡ್ತಿನ ಕರ್ಕೊಂಡು ಬಂದರು. ಇದೇನ್ರಿ ಅಂತ ಎಲ್ಲರೂ ಬಾಯನ್ನು ಮಾರಿ ನೋಡಿ ಹಂಗಿಸಿದ್ರು ಪುರಂದರದಾಸರನ್ನ. ಅಯ್ಯೋ ಆಗಿದ್ದಿದ್ದು ಬೇರೆ ನವಕೋಟಿ ನಾರಾಯಣ 9 ಕೋಟಿ ಇತ್ತಷ್ಟೇ ನನ್ನ ಹತ್ರ. ಇವು 9 ಕೋಟಿಯಲ್ಲೋ ಇಡೀ ರಿಸರ್ವ್ ಬ್ಯಾಂಕೇ ನಂದಾಗ್ಯದ. ಹುಚ್ಚರೆ ಎಲ್ಲನ್ನ ಲೋಕದೊಳಗೆ ಹರಿದಾಸರೆಲ್ಲನ್ನ ದರಿದ್ರರಾಗ್ತಾರ. ಸಿರಿವಂತರ ಅನುಭವದ ಹರಿದಾಸರನ್ನ ದರಿದ್ರರ ಅನುಭವದ. ಅವ್ರು ಯಾವಾಗ ಕೂಡ ನಿತ್ಯ ಶೂರರವರು, ನಿತ್ಯ ಅವರು ಇದೆ ಭಾಗ್ಯವಂತರೇ ಅವರು. ದಾಸರು ಹೇಳೋದಕ್ಕೆ ನೀವು ಅನ್ನಮಯ್ಯ ಭಾಳ ಚೆನ್ನಾಗಿ ಹೇಳ್ತಾನೆ. ಎದುಟ ಯೌವರು ಲೇರು ಇಂಥ ವಿಷ್ಣುಮಯಮೆ ವದಲಕ ಹರಿದಾಸ ವರ್ಗಮೈನ ವಾರಿಕಿ. ಎದುಟ ಯೌವರು ಲೇರು ಇಂಥ ವಿಷ್ಣುಮಯಮೇ. ಮುಂಚಿನ ನಾರಾಯಣ ಮೂರ್ತುಲೇಯಿ ಜಗಮೆಲ್ಲ ಅಂಚಿತ ನಾಮಮುಲೇಯಿ ಅಕ್ಷರಾಲೆಲ್ಲ పంచుకొన్న శ్రీహరి ప్రసాదమీరుచులెల్ల తెంచివేసి మేలుతా తెలిసేటి వారికి ఎదుట ఎవ్వరు లేరు ఇంత విష్ణుమయమే వదలక హరిదాస వర్గమైన వారికి ఎదుట ఎవ్వరు లేరు ఇంత విష్ణుమయమే. ಸರ್ವತ್ರ ಪರಮಾತ್ಮನ ನೋಡೋರು, ಪರಮಾತ್ಮನ ಅನುಗ್ರಹೀತರಾಗಿ ಬದುಕತಕ್ಕಂಥವ್ರು ಅವರೆಲ್ಲನ್ನ ದರಿದ್ರರಾಗ್ತಾರ. ನಾವು ದರಿದ್ರರ? ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ನಮ್ಮ ಭಾಗ್ಯ ನಾರಾಯಣನು, ನಿಮ್ಮ ಭಾಗ್ಯದೊಡೆಗೆ ಪುರಂದರ ವಿಠಲ ಅಂದರು. ಏನ್ರಿ, ಒಂದೊಂದು ಕ್ವಿಂಟಾಲು ಅರ್ಧರ್ಧ ಕ್ವಿಂಟಾಲು ನವರತ್ನಗಳು ತೊಗೊಂಡು ಬಂದು ವ್ಯಾಪಾರ ಮಾಡ್ತಾಯಿದ್ರು ವಿಜಯನಗರ ರಾಜರ ಸರಿಗೆ. ರಿಟೇಲ್ ವ್ಯಾಪಾರ ಇಲ್ಲೇ ಇಲ್ಲ ಪುರಂದರದಾಸರದೆ, ಎಲ್ಲ ಹೋಲ್ಸೇಲೆ. ಅಂಥವ್ರು ಇವೆಲ್ಲ ಬಿಟ್ಟು ಇವತ್ತು ಆ ವಿಜಯನಗರದೊಳಗೆ ಭಿಕ್ಷೆ ಬೇಡ್ತಿದ್ದರೆ ಆ ಕೃಷ್ಣದೇವರಾಗಿ ಎಷ್ಟು ದುಃಖ ಆಗ್ತದೆ ಗೊತ್ತಾ? ಇದನ್ನು ಯಾರು ಹೇಳಲ್ಲ ಪುರಂದರದಾಸರು. ಇದರೊಳಗೆ ಹೋಲ್ಸೇಲ್ ವ್ಯಾಪಾರ 10 kgs 15 kgs 50 kgs
ಆ ನವರತ್ನಗಳನ್ನು ಬ್ಯಾಗ್ಸ್ ತೊಗೊಂಬಂದು ವಿಕ್ರಯ ಮಾಡ್ತಾ ಅಂಥ ದೊಡ್ಡ ವ್ಯಾಪಾರ ಮಾಡ್ತಕ್ಕಂಥವ್ರು ಇವತ್ತಿನ ದಿವಸ ಉಟ್ಟುಬಟ್ಟಿ ಮೇಲೆ ಜೋಳಿಗೆ ಹಾಕ್ಕೊಂಡು ಆ ವಿಜಯನಗರದೊಳಗೆ ಭಿಕ್ಷೆ ಬೇಡ್ತಿದ್ರೆ ಎಷ್ಟು ದುಃಖಪಟ್ಟಾನ ಅಂತಂದರೆ ಸಾಹಿತಿ ಸಮರಾಂಗಣ ಸಾರ್ವಭೌಮ. ಬೇರೆ ಒಂದು ಪದ್ಯ ಬರೆದರೆ 10 ತಲೆಗಳು ಕೂತ್ಕೊಂಡು ತಿನ್ನೋಷ್ಟು ಸಂಪತ್ತು ಕೊಡ್ತಿದ್ದ ಯಾರು? ಕೃಷ್ಣದೇವರಾಯ. ಅಷ್ಟು ಸಾರಸ್ವತ ಪ್ರಿಯನಾಗಿರ್ತಕ್ಕಂಥವ್ನು, ಸ್ವಯಂ ಅಮುಕ್ತಮಾಲ್ಯದ ಬರೆದವನು, ಅಷ್ಟ ದಿಗ್ಗಜಗಳನ್ನು ಇಟ್ಕೊಂಡಿರ್ತಕ್ಕಂಥವನು. ಬೇರೆ ಒಂದು ಯಾವುದು ಪದ್ಯ ಅದು, ಯಾವುದು ಮನುಚರಿತ್ರದೊಳಗೆ ಅಟಜನಿ ಕಾಂಚೆ ಭೂಮಿ ಸೊರುಡಂಬರ ಚುಂಬಿ ಶಿರಸ್ಸರಜ್ಜರಿ ಪಟರ ಮುಹೊರ್ಲುಟದ ಭಂಗ ತರಂಗ ಮೃದಂಗ ನಿಸ್ವನ ಸ್ಫುಟ ನಟನಾನುಕೂಲ ಪರಿಪುಲ್ಲ ಕಲಾಪ ಕಲಾಪಿ ಜಾಲಮನ್ ಕಟಕ ಚರತ್ಕರೇಣು ಕರಕಂಪಿತ ಸಾಲಮು ಶೀತಶೈಲಮನ್. ಈ ಒಂದು ಪದ್ಯ ಬರೆದಿದ್ದಕ್ಕೆ ಕಾಲು ತೊಳೆದು ಕಾಲಿಗೆ ಗಂಡಪೆಂಡೇರ ಹಾಕಿ ಪಲ್ಲಕ್ಕಿ ಒಳಗೆ ಕೂಡಿಸಿ ಆ ಪಲ್ಲಕ್ಕಿ ಹೊತ್ಕೊಂಡು ತಿರುಗ್ಯಾನ್ರಿ ಕೃಷ್ಣದೇವರಾಯ. ಅಂಥದ್ದು ವ್ಯಾಸರಾಯರು ಇವತ್ತಿನ ದಿವಸ ವ್ಯಾಸಪೀಠದ ಮೇಲೆ ಇಟ್ಟು ಮಂಗಳಾರತಿ ಮಾಡ್ತಾ ಇದ್ದಾರೆ ಪುರಂದರದಾಸರ ಹಾಡುಗಳು. ಇಂಥ ವ್ಯಕ್ತಿ ಇವತ್ತಿನ ದಿವಸ ವಿಜಯನಗರದೊಳಗೆ ಭಿಕ್ಷೆ ಬೇಡ್ತಿದ್ರೆ ಎಷ್ಟು ದುಃಖ ಆಗ್ತದೆ ಆ ಮಹಾರಾಜನಿಗೆ. ಸ್ವಲ್ಪ ನೀವು ಆಲೋಚನೆ ಮಾಡ್ರಿ. ಒಂದು ದಿವಸ ಕರೆದ, ಭಿಕ್ಷೆ ಬೇಡಬೇಡ್ರಿ, ದಿವಸದ ಧಾನ್ಯ ನಾ ಕೊಟ್ಟು ಕಳಿಸ್ತೀನಿ, ಅದನ್ನು ಒಂದಿಷ್ಟು ಅಡುಗೆ ಮಾಡ್ಕೊಂಡು ನಾನು ಮರ್ಯಾದೆ ಉಳಿಸ್ರಿ. ಇಲ್ಲದ್ರೆ ವಿಜಯನಗರದೊಳಗೆ ಇಂಥ ಪುರಂದರದಾಸರು ವ್ಯಾಸರಾಯರ ಶಿಷ್ಯರು ಭಿಕ್ಷೆ ಬೇಡ್ತಿದ್ದಾರೆ ಅಂದರೆ ಅಪಕೀರ್ತಿ ನಿಮಗಲ್ಲ, ನಮಗೆ ಅಪಕೀರ್ತಿ. ಅದು ಎಷ್ಟು ಬೇಡಿಕೊಂತಾನೆ ಗೊತ್ತಾ? ಕಡಗ ಕಂಠಮಾಲೆಗಳಿಗೆ ಕಳ್ಳರ ಅಂಚಿಕೆ ಉಂಟು, ಅಡವಿ ತುಳಸಿ ಮಾಲೆಗಿನ್ನು ಯಾರ ಭಯವಯ್ಯ. ಹೆಂಗೆ ಹೇಳ್ತಾರೆ ನೋಡ್ರಿ. ಹೇಮ ಹೊನ್ನು ದ್ರವ್ಯಗಳಿಗೆ ಹೇರಳ ಭಯ ಉಂಟು, ರಾಮನಾಮ ದ್ರವ್ಯಕ್ಕಿನ್ನು ಯಾರ ಭಯವಯ್ಯ. ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ನಮ್ಮ ಭಾಗ್ಯ ನಾರಾಯಣನು, ನಿಮ್ಮ ಭಾಗ್ಯದೊಡೆಯ ಪುರಂದರ ವಿಠಲನು. ನಿಮ್ಮ ಭಾಗ್ಯ ದೊಡ್ಡದೋ, ನಮ್ಮ ಭಾಗ್ಯ ದೊಡ್ಡದೋ, ಸಮ್ಮತಿಯಿಂದ ನಾವು ನೀವು ಸಾಟಿ ನೋಡೋಣ ಬರ್ರಿ. ನಿನ್ನೆ ಸಂಪತ್ತು ಇದ್ರಿತ್ತು, ಹೋದರೆ ಹೋಯ್ತು, ನಾಳೆ ಬೆಳಿಗ್ಗೆ ಯಾರನ್ನ ಶತ್ರುರಾಜರು ಬಂದರು ಅಂದರೆ ಅಪಹರಣ ಮಾಡಿಕೊಂಡು ನನ್ನ ಯಾರೇನು ಮಾಡಲಾರು. ಹರ್ತಕ್ಕುಗಾದು ಗೋಚರಮು ಅಹರ್ನಿಸಮನ್ ಸುಖಪುಷ್ಟಿ ಸೇಯು ಸತ್ಕೀರ್ತಿ ಘಟಿಂಚು ವಿದ್ಯೆಯನು ದಿವ್ಯಧನಂಬ ಕಿಲಾರ್ಥಿ ಕೋಟಿಗಿನ್ ಪೂರ್ತಗೆ ನಿಚ್ಚಿನ ಪೆರುಗು ಪೋದಿ ಯುಗಾಂತಪು ಬೇಳನೈನ. ಬರ್ತಾರೆ ಹೇಳ್ತಾನೆ ಮಾತು. ನನ್ನ ಸಂಪತ್ತು ಎಲ್ಲಿಗೆ ಹೋಗಲ್ಲ, ನನ್ನ ವಿದ್ಯಾ ಸಂಪತ್ತು, ನನ್ನ ಜ್ಞಾನ ಸಂಪತ್ತು ಅನ್ನುವಂಥದ್ದು ಯಾವಾಗೂ ನನ್ನ ಹತ್ರ ಇರೋದು. ನಿಂದು ಹಂಗಲ್ಲ ಮಹಾರಾಜ, ನೀನು ದೊಡ್ಡವನ ನಾನು ದೊಡ್ಡವನ, ಸಮ್ಮತಿಯಿಂದ ನೋಡೋಣ ಬಾ ಅಂದರು. ನಿಮ್ಮ ಸರಿ ಸಾವಾತು ಬೇಡಪ್ಪ ಅಂತ ಹೋಗಿದ್ರು.